ಸಾಕಷ್ಟು ಜನ ಸೇರಿದ್ದಾರೆ. ಕುತೂಹಲದಲ್ಲೇ ಬಂದು ಸೇರಿರುವಂತವರು ಹೆಚ್ಚಿನವರು ಸ್ಥಳೀಯರಿದ್ದಾರೆ ಅಥವಾ ಪ್ರವಾಸಕ್ಕೆ ಬಂದವರು ಕೂಡ ಇರಬಹುದು. ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿನ ದಂಡೆಯ ಮೇಲೆ ನಿಂತಹ ಜನಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಇವೆಲ್ಲರಿಗೂ ಇರುವಂತಹದ್ದು ಒಂದೇ ಪ್ರಶ್ನೆ, ಏನಂದ್ರೆ ಸಿಕ್ಕಿತಾ, ಅಲ್ಲೇನಾದ್ರೂ ಸಿಕ್ಕಿತಾ ಅನ್ನುವಂಥದ್ದೇ ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಕಳೆದ 2 ದಿನಗಳಿಂದ ಬಹಳ ಆಕ್ಟಿವ್ ಆಗಿದೆ ಈ ಭಾಗದಲ್ಲಿ. ನಾವು ಗಮನಿಸಿದ್ರೆ ನಿನ್ನೆ ಕೂಡ ಸಾಕಷ್ಟು ಜನ ಇದ್ರು. ಯಾಕಂದ್ರೆ ನಿನ್ನೆ ಆ ಸ್ಥಳಗಳನ್ನು ಗುರುತಿಸುವ ಕೆಲಸ ಏನಾಗ್ತಾ ಇತ್ತು, ಸುಮಾರು 13 ಪಾಯಿಂಟ್ಗಳನ್ನು ಗುರುತಿಸುವ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಜನರು ಇದ್ರು. ಇವತ್ತು ಕೂಡ ಅಂದ್ರೆ ಬಹಳ ಮುಖ್ಯವಾದ ಘಟ್ಟಕ್ಕೆ ತಲುಪಿದೆ ಇದು. ಸೊ ಆ ದೃಷ್ಟಿಯಿಂದಲೂ ಕೂಡ ಈಗ ಆ ಭಾಗದಲ್ಲಿ ಉತ್ಖನನ ನಡೆಯುವ ಭಾಗ, ಆ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಆಗ್ತಾ ಇದ್ರೆ ಸುತ್ತಲೂ ಕೂಡ ಜನಗಳು ನಿಂತಿರುವಂತದ್ದನ್ನ ನಾವು ನೋಡಬಹುದು. ಅಲ್ಲಿ ಬ್ಯಾರಿಕೇಡ್ಗಳ ತರ ಏನು ಗೇಟ್ಗಳನ್ನು ಹಾಕಲಾಗಿದೆ, ಅಲ್ಲೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ. ಅದರಿಂದ ಒಳಗೆ ಅಂದ್ರೆ ನದಿ ತಟಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಬಿಟ್ಟಿಲ್ಲ. ಅಲ್ಲಿ ಸೀಮಿತವಾಗಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ಮಾತ್ರ ಸೇರ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ 2 ಹಂತಗಳಲ್ಲಿ ಸಾಕಷ್ಟು ಜನ ನಿಂತಿರುವಂತಹದ್ದು. ಒಂದು, ಅಲ್ಲಿ ಹಾಕಿರುವಂತಹ ಗೇಟಿನ ಸುತ್ತಲೂ 100 ಜನ ನಿಂತಿದ್ದಾರೆ. ಇನ್ನು ಈ ಮಗ್ಗುಲಲ್ಲಿ ನಾವು ಗಮನಿಸಿದ್ರು ಕೂಡ ಗೊತ್ತಾಗುತ್ತೆ, ಅಲ್ಲೂ ಕೂಡ ತುಂಬಾ ಜನ ನಿಂತಿದ್ದಾರೆ. ಕ್ಷಣ ಕ್ಷಣಕ್ಕೂ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಯಾಕಂದ್ರೆ ನಿನ್ನೆ ಯಾವಾಗ ಮಾರ್ಕ್ ಮಾಡಿದ್ದಾರ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ, ಆವಾಗಿನಿಂದಲೂ ಕೂಡ ಸ್ಥಳೀಯರ ಕುತೂಹಲ ಹೆಚ್ಚುತ್ತಾ ಇದೆ. ಯಾಕಂದ್ರೆ ಆರೋಪ ಪ್ರತ್ಯಾರೋಪಗಳು ಕಳೆದ 1 ದಶಕದಿಂದ ಕೇಳಿ ಬರ್ತಾ ಇದೆ. ಈಗ ದೂರುದಾರ ಬಂದು ಹೋದ ನಂತರವಂತೂ ಸಾಕಷ್ಟು ಆ ಬಗ್ಗೆ ಕುತೂಹಲಗಳಿವೆ. ಪರ್ಟಿಕ್ಯುಲರ್ ಆಗಿ 13 ಪಾಯಿಂಟ್ಗಳನ್ನು ಗುರುತಿಸಿದ ನಂತರ ಜನರ ಕುತೂಹಲ ಅನ್ನುವಂಥದ್ದು, ನಿರೀಕ್ಷೆ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಇವತ್ತು ಉತ್ಖನನ ನಡೆಯುವ ಸಂದರ್ಭದಲ್ಲಂತೂ ಏನಾದರೂ ಸಿಗುತ್ತಾ ಅಲ್ಲಿ ಅನ್ನುವಂಥದ್ದೇ ಎಲ್ಲರನ್ನೂ ಕಾಡ್ತಾ ಇರುವಂತಹ ಬಹಳ ಮುಖ್ಯವಾದ ಪ್ರಶ್ನೆ. ಇನ್ನು ಈ ಭಾಗದಲ್ಲೂ ಕೂಡ ನಾವು ಗಮನಿಸಿದರೆ ಸಾಕಷ್ಟು ಜನ ನಿಂತಿರುವಂತಹದ್ದನ್ನ ನೋಡಬಹುದು. ಸಾಕಷ್ಟು ವಾಹನಗಳು ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿರುವಂತಹದ್ದು.